So, juries, our models are ready to hit the ramp, and it's time for you to judge. And audience, hello, hi. Yes, here we go. The freestyle for Mr. and Miss category South India 2020. Check. Thank you. Okay.
ಆವಾಗಲೇ ಒಬ್ಬರನ್ನ ಇಂಟ್ರೊಡ್ಯೂಸ್ ಮಾಡುವಾಗ ನಮ್ಮ ಶೋ ಸ್ಟಾಪರ್ ಇಂಟ್ರೊಡ್ಯೂಸ್ ಮಾಡೋಕೆ ಹೇಳಿದೆ, ಅವರು ಕೊರಿಯೋಗ್ರಾಫರು, ಡ್ಯಾನ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾರೆ, ಡ್ಯಾನ್ಸರ್ ಟರ್ನ್ ಮಾಡಲ್ ಅಂತ ಹೇಳ್ಬಿಟ್ಟು. ಮೇಡಮ್ ನಂಗೊಂದು ಆಸೆ, ಮುಕ್ಕಾಲ ಮುಕ್ಕಾಬುಲ್ಲ ಸಾಂಗ್ ಎಲ್ಲ ಇದೆಯಲ್ಲ, ಸ್ವಲ್ಪ ಹೇಳ್ಕೊಡ್ತೀರಾ? ಓಕೆ, ಸೊ ಈಗ ಸ್ಟೇಜ್ ಮೇಲೆ ಕರೆಯೋಣ ಪ್ರಿಯಾಂಕಾ, ಸೀಬಲ್ ಆ್ಯಂಡ್ ಸೋನಿಯಾ. ಸೊ ನಮ್ಮ ಮಾಡಲ್ಸ್ ಜೊತೆಗೆ ಡ್ಯಾನ್ಸ್ ಮಾಡಲಿಕ್ಕೆ ಬರಬೇಕು ಅಂತ, ಯಾಕಂದರೆ ಅವರೇ ಅಲ್ವಾ ಕೊರಿಯೋಗ್ರಾಫ್ ಮಾಡಿದ್ದು. ಓಕೆ ಮೇಡಮ್, ಗೊತ್ತಿರ್ತಲ್ಲ ಮೇಡಮ್, ಅಷ್ಟೇ ಹೇಳ್ಕೊಡೋದು ಪರವಾಗಿಲ್ಲ, ನಾನು ಸುಮ್ಮನೆ ಹೇಳಿದೆ ಅಷ್ಟೇ, ಎಲ್ಲ ಟಿ ವಿಲಿ ನೋಡಿದ ಜ್ಞಾಪಕ, ಅದೇ ಹೇಳ್ಕೊಡ್ಬೇಕಂತೇನಿಲ್ಲ. ಸೊ ಮಾಡಲ್ಸ್, ಐ ಥಿಂಕ್ ಯು ರೆಡಿ ಫಾರ್ ದ ಡ್ಯಾನ್ಸ್, ರೈಟ್? ಓಕೆ, ಮ್ಯೂಸಿಕ್ ರೆಡಿ ಇದೆಯಾ? ಓ ಸೂಪರ್, ಅವ್ರು ಸಿಕ್ಕಾಪಟ್ಟೆ ಫಾಸ್ಟ್ ಇದ್ದಾರೆ ಇವತ್ತು. ಓಕೆ, ಹಲೋ, ಹಾಯ್. ಓಕೆ, ಆರ್ ಎವ್ರಿಬಡಿ ದೇರ್ ಟು ವಾಚ್ ದ ಡ್ಯಾನ್ಸ್ ಫ್ರಮ್ ಅವರ್ ಮಾಡಲ್ಸ್? ಓಕೆ, ಈಗ ಸೀಬಲ್ ಬನ್ನಿ. ಜಾಯಿನ್ ಲೇಟರಾ? ಓಕೆ, ನನಗೆ ಹೇಳ್ಕೊಡಲ್ಲ ಹಂಗಾದ್ರೆ? ಓಕೆ, ಥ್ಯಾಂಕ್ ಯು. ನನ್ನ ಡ್ಯಾನ್ಸ್ ನೋಡಿ ಮನೆಗೆ ಹೋಗ್ಬಿಟ್ರೆ ಕಷ್ಟ ಜನ ಎಲ್ಲ ಆಮೇಲೆ. ಸೊ ಈಗ ಮಾಡಲ್ಸ್ ಆ್ಯಂಡ್ ಕೊರಿಯೋಗ್ರಾಫರ್ಸ್ ಆನ್ ಸ್ಟೇಜ್ ನಾವು. ಮ್ಯೂಸಿಕ್, ಯಾ. ಮ್ಯೂಸಿಕ್ ಹೆಂಗೆ ಬರಲಿ ಮೇಡಮ್? ಮುಕ್ಕಾಲ ಯಾಕಂದ್ರೆ ನಮ್ಮ ಜೊತೆಗೆ ಅವರು ಡ್ಯಾನ್ಸ್ ಮಾಡ್ತಾರೆ, ಸುಮ್ಮನೆ ಸ್ವಲ್ಪ ಸ್ಟೆಪ್ ಅವ್ರಿಗೆ ಎಲ್ಲರಿಗೂ ಕೂಡ. ಓಕೆನಾ? ಯಾರು ಡ್ಯಾನ್ಸ್ ಮಾಡ್ಬೇಕು ಅಲ್ಲ ಕೂತಿ ಅಂದ್ರೆ ಒಂದು ಡ್ಯಾನ್ಸ್ ಹಂಗಿದೆ. ಓಕೆ, ಒಂದ್ ಸೆಕೆಂಡ್, ಮುಕ್ಕಾಬಲ ಪ್ಲೀಸ್. Everybody, come on! Anish! Come on, everybody! Thank you very much. ಸೂಪರ್, ಏನು ಗ್ರೂಮರ್ಸು, ಏನು ಕೊರಿಯೋಗ್ರಾಫರ್ಸು, ಏನು ಅಂಬಾಸಿಡರು. ವಾವ್, ಸೂಪರ್ ಅಲ್ವಾ ಸುಷ್ಮಿತಾ? ವಾವ್, ಥ್ಯಾಂಕ್ ಯು. ನೆಕ್ಸ್ಟ್ ಒಂದು ಜೂರಿಸ್ ಕಳ್ಸೋಣ ನೆಕ್ಸ್ಟ್ ಯಾವ್ದಾರ ಪರ್ಫಾರ್ಮೆನ್ಸ್ಗೆ. ಬೇಡ, ಮಾರ್ಕ್ಸ್ ಕಡಿಮೆ ಕೊಟ್ಟು ಬರ್ತೀನಿ ಅಂತಾರೆ ಅವರು. ಓಕೆ, ನನಗೇನು ತೊಂದರೆ ಆಗಲ್ಲ, ಅವ್ರಿಗೆ ತೊಂದರೆ ಆಗುತ್ತೆ. ಓಕೆ, ನೆಕ್ಸ್ಟ್ ಕಾರ್ಟನ್ ಬರ್ತಾ ರಶ್ ಆಗ್ತಾ ಇದೆ. ಸೊ ಅಲ್ಲೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ. ಕರೋನಾ ಯಾರು ತಂದಿದೆ, ಯಾರು ಕೂಡ ಯಾರಿಗೂ ಕೊಡಬೇಡಿ ಅಂತ ಹೇಳ್ತಾ. ಸೊ ನೆಕ್ಸ್ಟ್ ಅನೀಶ್ ಡ್ಯಾನ್ಸಾ? ಓಕೆ, ನೆಕ್ಸ್ಟ್ ಗ್ಯಾಪ್ ಅಲ್ಲಿ ಟ್ರೈನ್ ಹಿಮ್ ಇನ್ ದ ಬ್ಯಾಗ್ ಏನು. ಓಕೆ, ಬ್ಯಾಕ್ ಸ್ಟೇಜ್ ಅಲ್ಲಿ ಬ್ರಿಂಗ್ ಹಿಮ್. ನಂಗೆ ಎಷ್ಟು ಚೆನ್ನಾಗಿ ಟ್ರೈನ್ ಮಾಡ್ತೀನಿ ಅಂತ ಗೊತ್ತಲ್ವಾ? ಟ್ರೈನ್ ಮಾಡ್ಕೊಂಡು ಕರ್ಕೊಂಬರ್ತೀನಿ ಆಮೇಲೆ. ಓಕೆ, ರೆಡಿ? ನೆಕ್ಸ್ಟ್ ಮಾಡಲ್ಸ್ ವಿಚ್ ಕ್ಯಾಟಗರಿ? ಕಿಡ್ಸ್ ಕ್ಯಾಟಗರಿ. ಓಕೆ, ಸೊ juries and ladies and gentlemen, it's time to welcome Kids South India 2020 on stage. Hello.
ರೌಂಡ್ ಆಫ್ ಅಪ್ಲಾಸ್ ಪ್ಲೀಸ್ ಫಾರ್ ಆಲ್ ದ ಕಿಡ್ಸ್. ಮೇಡಮ್ ಇಷ್ಟೊಂದು ಸೀರಿಯಸ್ ಆಗಿ ಕೂತೀರಿ ಹೆಂಗೆ ಮೇಡಮ್? GST ಬರಲ್ಲ ಮೇಡಮ್, GST ಇಲ್ಲ. ಚಪ್ಪಾಳೆ ತಟ್ಟಿದ್ರೆ ಏನು ಗೊತ್ತಾ GST ಅಂದರೆ? ಖಂಡಿತ ಇಲ್ಲಿ ಅದು ಅಪ್ಲೈ ಆಗಲ್ಲ. ಯಾರು ಚೆನ್ನಾಗಿ ಒಳ್ಳೆ ಜನರೇಟರ್ ನಾಲೆಡ್ಜ್ ಚೆನ್ನಾಗಿದೆ, ಯಾರದು ಹೇಳಿದ್ದು? ಓಕೆ, GST ಅಂದರೆ ಗ್ಯಾಸು, ಶುಗರು ಮತ್ತು ಟೆನ್ಷನ್ನು ಯಾವುದೂ ಇರಲ್ಲ. ಚಪ್ಪಾಳೆ ತಟ್ಟಿ ಅಂತ ಅಲ್ವಾ? ಸೊ ಚಪ್ಪಾಳೆ ಜ್ಞಾಪಿಸ್ಕೊಳ್ಳಿ, GST ಇರಲ್ಲ. ಪ್ರತಿಯೊಬ್ಬರು ಚಪ್ಪಾಳೆ ತಟ್ಟಿ. ಅವಾಗಿಂದ ಆ ಗ್ರೂಪ್ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ನಂಗೆ ಯಾಕೋ ಜಾಸ್ತಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಬರ್ತೀನಿ ನಿಮ್ಮ ಹತ್ರ, ನೋಡ್ಕೋತೀನಿ ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ. ಸೊ ಹಲೋ ಹಾಯ್ ಮೇಡಮ್, ನೀವು ಹೇಳಲೇಬೇಕು ಮೇಡಮ್, ನೀವು ಬಿಡಲ್ಲ. ನಾನು ಒಂದು ಹಲೋ ಅಂತ ಹೇಳ್ತೀನಿ, ಹಾಯ್ ಅಂತ ಹೇಳಿ. ಹೋಗ್ಬಿಡಿ ಇರಿ. ಅಯ್ಯೋ, ಇಷ್ಟು ಮನ್ಸಿಗೆ ಬೇಜಾರು ಮಾಡ್ಕೊಂಬಿಟ್ರೆ ಹೇಗೆ ನೀವು? ಇಲ್ವಾ? ಅಪ್ಪ ಥ್ಯಾಂಕ್ಸ್, ಖುಷಿ ಆಯಿತು. ಆಮೇಲೆ ಅನೀಶ್ ಹೊಡೆದ್ಬಿಡ್ತಾರೆ, ಏನು ಬ್ರೋ ನೀವು, ನಾವು ಆಡಿಯನ್ಸ್ ಎಲ್ಲ ಕಳಿಸ್ತೀರಾ ಅಂತ ಬೈದ್ಬಿಡ್ತಾರೆ. ಓಕೆ, ಸೊ ನೆಕ್ಸ್ಟ್ ಆಗಲೇ ಹೇಳ್ದಂಗೆ ನಮ್ಮ ನಡುವೆ ಒಬ್ಬರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಸೊ ಅವರು ನಟ ಕೂಡ ಹೌದು, ಹಲವಾರು ಧಾರಾವಾಹಿಗಳು ನೋಡಿರ್ತೀರ ಅವ್ರನ್ನ. ನಿರ್ದೇಶಕ ಕೂಡ ಹೌದು, ಒಳ್ಳೆ ಸೀರಿಯಲ್ಗಳು, ಒಳ್ಳೆ ಸಿನಿಮಾಗಳನ್ನ ನಿರ್ದೇಶನ ಮಾಡಿದರೆ. ನಿರ್ಮಾಪಕ ಕೂಡ ಹೌದು. ಸೊ ಅವ್ರ ಹೆಸರಲ್ಲೇ ವಿಕ್ಟ್ರಿ ಇಟ್ಕೊಂಡಿರುವಂತಹ ವಿಕ್ಟ್ರಿ ವಾಸು ಅವ್ರನ್ನ ಸ್ಟೇಜ್ ಮೇಲೆ ಬರ್ಮಾಡ್ಕೊಳ್ಳೋಣ. ಸರ್, ವೆಲ್ಕಮ್ ಆನ್ ಸ್ಟೇಜ್. ಅಪ್ಲಾಸ್ ಪ್ಲೀಸ್. ಸರ್ ನಮಸ್ತೆ. ಸೊ ನಮ್ಮ ಖುಷಿ ಆಯಿತು ನಮ್ಮ ಶೋಗೆ ಬಂದಿದ್ದಂಥದ್ದು. ಓಕೆನಾ, ನಿಮ್ಮನ್ನು ನೋಡ್ತಾ ಇರ್ತೀನಿ, ಯಾವಾಗಲೂ ಆ್ಯಕ್ಟಿವ್ ಆಗಿರ್ತಾರೆ. ಏನಾದರೂ ಒಂದು ಮಾಡ್ತಾ ಇರ್ತಾರೆ. ಸ್ಟೇಟಸ್ ಅವ್ರನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿದ್ರೆ ಗೊತ್ತಾಗುತ್ತೆ, ಏನಾದರೂ ಒಂದು ಮಾಡ್ತಾ ಇರ್ತಾರೆ. ಅಂತಾರಾಷ್ಟ್ರೀಯ ಫಿಲ್ಮ್ ಫೆಸ್ಟಿವಲ್ ಜ್ಯೂರಿಯಾಗಿ ಕೂಡ ಕೆಲಸ ಮಾಡಿದ್ದಾರೆ. ಸೊ ಒಳ್ಳೆ ಕಲಾವಿದ, ಜೊತೆಗೆ ಯಾವಾಗಲೂ ನಗ್ತಾ ನಮ್ಮಂಥ ಯುವ ಕಲಾವಿದರಿಗೆ ಪ್ರೋತ್ಸಾಹ ಕೊಡುವಂತಹ ವ್ಯಕ್ತಿ ವಿಕ್ಟ್ರಿ ವಾಸು ಸರ್. ಸರ್, ನಮ್ಮ ಶೋ ನೋಡಿ ಏನು ಅನಿಸ್ತಾ ಇದೆ? ಮೊದಲನೇದಾಗಿ ಎಲ್ರಿಗೂ ನಮನಗಳು. ಶೋ ನೋಡಿದ್ರೆ ಗೊತ್ತಾಗುತ್ತಲ್ಲ ಎಷ್ಟು ಕಲರ್ಫುಲ್ ಆಗಿದೆ, ಎಷ್ಟು ಕಲರ್ಫುಲ್ ಕೂತು ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ. ಸೊ ಈ ಒಂದು ಕಾಲಾವಕಾಶದಲ್ಲಿ ನಾನು ಸ್ವಲ್ಪ ಎಂಜಾಯ್ ಮಾಡ್ತಿದ್ದೀನಿ, ಅದೇ ಸಂತೋಷ, ತುಂಬ ಖುಷಿಯಾಗುತ್ತೆ. ಥ್ಯಾಂಕ್ ಯು. ಈ ಥರ ಒಂದು ಈವೆಂಟ್ಸ್ಗಳು ಮಾಡ್ತಾ ಇರ್ತೀರಲ್ಲ, ಸೊ ಇದ್ರ ಮಾಡೋದ್ರ ಮುಖಾಂತರ ಒಂದು ಸಣ್ಣ ಒಂದು ಏನೋ ಒಂದು ಆ ಸರ್ವಿಸನ್ನು ಆ್ಯಡ್ ಮಾಡ್ಕೊತಿರ್ತಲ್ಲ, ತುಂಬ ಖುಷಿಯಾಗುತ್ತೆ ಬ್ರದರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಮತ್ತು ನೀವು ಇಲ್ಲಿರೋದು ನಮ್ಮ ಮಾಡೆಲ್ಸ್ಗೆ ಒಂದು ಅಡ್ವಾಂಟೇಜ್ ಅಂತ ಹೇಳ್ತೀನಿ, ನಮಗೆ ಒಂದು ಪ್ಲಸ್ ಪಾಯಿಂಟು. ಯಾಕಪ್ಪ ಅಂತ ಹೇಳಿದ್ರೆ, ಸುಮಾರು ಜನ ಮಾಡ್ಲಿಂಗ್ ಬರೋರು ಸಿನಿಮಾಗೆ ಹೋಗ್ಬೇಕು, ಸೀರಿಯಲ್ ಆ್ಯಕ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಆಸೆ ಇಟ್ಕೊಂಡು ಬರ್ತಾರೆ. ಸೊ ನೀವು ನಿರ್ದೇಶಕರಾಗಿ ನಮ್ಗೆ ಬಂದಿದ್ದರಿಂದ ಮುಂದಿನ ನಿಮ್ಮ ಚಿತ್ರಗಳಲ್ಲಿ ಆ್ಯಕ್ಚುಲಿ ಏನು ಗೊತ್ತಾ ಏನಾಗುತ್ತೆ ಅಂದರೆ, ಇಲ್ಲಿರ್ತಕ್ಕಂಥ ಮಾಡೆಲ್ಸ್ಗಳಿಗೆ ಅವ್ರದ್ದೇ ಆದಂಥ ಒಂದು ಕಮಿಟ್ಮೆಂಟ್ಸ್ಗಳು, ಅವ್ರದ್ದೇ ಆದಂಥ ಒಂದು ಜವಾಬ್ದಾರಿಗಳು ಇರ್ತದೆ. ಸೊ ಎಲ್ರಿಗೂ ಆಸೆ ಪ್ರತಿಯೊಬ್ಬರು, ಬಟ್ ಬರೋದಕ್ಕಾಗಲ್ಲ. ಯಾಕಾಗೋಲ್ಲ ಅಂತ ಅಂದರೆ ಆಪರ್ಚುನಿಟಿಗಳು ಸಿಗಲ್ಲ, ಪಾಪ ಪ್ರಯತ್ನ ಪಡ್ತಾರೆ. ಈಗೆಲ್ಲ ಹಲೋ ಓಕೆ ಈಗೆಲ್ಲ ಹೇಗಂತಂದರೆ ಇನ್ಸ್ಟೆಂಟ್ ಥರ ತಾಳ್ಮೆನೇ ಇರಲ್ಲ. ಒಂದು ದಿನ ಬರ್ತೀವಿ, 2 ದಿನ 3 ದಿನ ಅಯ್ಯೋ ಬೇಡ ಅಂತ ಹೊಡೋಗ್ಬಿಡ್ತಾರೆ. ಸೊ ಹಾಗಾಗಿ ಯಾರು ಪಾಪ ಅವ್ರವ್ರ ಜವಾಬ್ದಾರಿಗಳಲ್ಲಿ ಅವ್ರು ಏನು ಮಾಡ್ತಾರೋ, ತುಂಬ ಕಮಿಟ್ಮೆಂಟ್ಸ್ ಕೊಡ್ತಾರೆ. ಈಗೆಲ್ಲ ಈ ಒಂದು ಮೆಕ್ಯಾನಿಕಲ್ ಲೈಫಲ್ಲಿ ಅಷ್ಟು ಈಸಿ ಅಲ್ಲ, ಬಟ್ ತಾಳ್ಮೆ ಸಹನೆ ತುಂಬ ಇರಬೇಕು. ಅದಿದ್ದರೆ ಮಾತ್ರ ಎಲ್ಲವೂ ಒಂದು ಸಾಧ್ಯ ತಾನೇ, ಅದೊಂದು ಅನಿಸುತ್ತೆ. ಯು ಆರ್ ಅಬ್ಸಲ್ಯೂಟ್ಲಿ ರೈಟ್ ಸರ್. ಸೊ ಖಂಡಿತ ನಮ್ಮ ಮಾಡೆಲ್ಸ್ ಅಂತ ತುಂಬ ಜನ ಆಸೆ ಇಟ್ಕೊಂಡಿದ್ದಾರೆ ಸಿನಿಮಾ ಸೀರಿಯಲ್ಗಳು ಮಾಡಬೇಕಂತ. ನಿಮ್ಮ ಮುಂದಿನ ಪ್ರಾಜೆಕ್ಟ್ಗಳಲ್ಲಿ ಅವ್ರನ್ನ ಅವಕಾಶ ಕೊಡಬೇಕಂತ ಏನಿಲ್ಲ, ಒಂದು ಜಸ್ಟ್ ಎಕ್ಸಾಂಪಲ್ ಏನಂತಂದರೆ, ಎಲ್ಲರೂ ಪ್ರಯತ್ನ ಜಾಸ್ತಿ ಮಾಡಬೇಕು. ಪ್ರಯತ್ನ 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 ಅಷ್ಟೇ. ಪ್ರಯತ್ನದ ತೋರೆ ಖಂಡಿತ ನಿಮಗೆ ಒಂದು ವಿಷಯ ಹೇಳ್ತೀನಿ ಎಲ್ರಿಗೂ, ನಿಮಗೆ ಅದೃಷ್ಟ ಕೈ ಕೊಡ್ಬೋದು, ಪ್ರಯತ್ನ ಯಾವತ್ತೂ ಕೈ ಕೊಡಲ್ಲ. ಸತ್ಯವಾಗಿ ಹೇಳಿ ಕೇಳಿ, ಇದು ನನ್ನ ಒಂದು ಅನಿಸಿಕೆ, ತುಂಬ ನನ್ನ ಅನಿಸಿಕೆ. ದಯವಿಟ್ಟು ಎಲ್ಲ ಪ್ರಯತ್ನದಲ್ಲಿ ಖಂಡಿತ ಇವತ್ತಲ್ಲ ನಾಳೆ ನಿಮ್ಗೆ ಒಳ್ಳೇದು ಆಗುತ್ತೆ, ಆಗಲೇಬೇಕು. ಅದಕ್ಕೆ ಎಕ್ಸಾಂಪಲ್ ಅಪರ್ಣ ಅಂತ ಒಂದು ಬಂದ್ರಲ್ಲ, ಈಗ ಯೋಗ ಮಾಡೋದ್ರಲ್ಲ, ಅವ್ರದ್ದು ಒಂದು ಎಕ್ಸಾಂಪಲ್. ಅವ್ರದ್ದು ಎಷ್ಟು ಖುಷಿಯಾಗುತ್ತೆ ಅಂದರೆ ಅವ್ರು ನೋಡ್ತು ಅಂತಂದರೆ ಹ್ಯಾಟ್ಸ್ ಆಫ್ ನಿಜವಾಗ್ಲು. ನೋಡಿ, ಅವ್ರ ಪ್ರಯತ್ನದಲ್ಲಿ ಅಷ್ಟು ಮೆಡಲ್ ತೊಗೊಂಡವ್ರೆ ಅಂತ ಅಂದರೆ ಅವ್ರ ಲಕ್ ನಂಬಿಲ್ಲ, ಪ್ರಯತ್ನ ನಂಬಿದ್ದಾರೆ. ಸತ್ಯವಲ್ಲ, ಅವ್ರು ನೋಡಿದ್ರೆ ಗೊತ್ತಾಗುತ್ತೆ. ಎಸ್ ಅಪರ್ಣ, ಅವ್ರು ನೋಡಿದ್ರೆ ಗೊತ್ತಾಗುತ್ತೆ. ಸ್ವೇರ್, ಇವರು ಅದೃಷ್ಟ ನಂಬಿಲ್ಲ, ಪ್ರಯತ್ನ ನಂಬಿದ್ದಾರೆ. ಆ ಪ್ರಯತ್ನದಲ್ಲಿ ಎಷ್ಟೊಂದು ಒಂದು ಮೆಡಲ್ ತೊಗೊಂಡ್ರೆ ನಿಜಕ್ಕೂ ಒಂದು ಗ್ರೇಟ್ ಅನಿಸುತ್ತೆ. ಅದಕ್ಕೆ ನನ್ನ ಒಂದು ಅನಿಸಿಕೆ ಏನಂತ, ನೀವೆಲ್ಲ ಪ್ರಯತ್ನದಲ್ಲಿ ಅದೃಷ್ಟ ನಂಬಕ್ಕೆ ಹೋಗಬೇಡಿ. ಆಕೆ ಅದೃಷ್ಟ ಸಿಗಲ್ಲ, ಲಕ್ಷಕ್ಕೆ ಕೋಟಿಗೊಬ್ಬರು ಸಿಗುತ್ತಷ್ಟೇ, ಬಟ್ ಅದರಿಂದ ವೇಸ್ಟ್ ಹೋಗೋದು. ಪ್ರಯತ್ನ ನಂಬಿ ಖಂಡಿತ ಇವತ್ತಲ್ಲ ನಾಳೆ ನಿಮಗೆ ಸಕ್ಸಸ್ ಆಗೇ ಆಗುತ್ತೆ, ಹಾಗೇ ಆಗ್ತೀರಾ. ಸರ್, ಆ ಪುಟ್ಟ ಪ್ರತಿಭೆಗೆ ನಿಮ್ಮ ಕೈಲಿ ಗೌರವನ ಅರ್ಪಿಸಬೇಕು ನಮ್ಮ ಆಸೆ. ಖಂಡಿತ. ಅಯ್ಯೋ, ಅದು ನನ್ನ ಒಂದು ಸೌಭಾಗ್ಯ. ಖಂಡಿತ. ಸಿಬಲ್ ಎಮಾನ್ಯುಯಲ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಸೊ ಆಕ್ಚುಲಿ ಥ್ಯಾಂಕ್ಸ್ ಹೇಳ್ಬೇಕು ಸಿಬಲ್ ಅವರಿಗೆ, ಅವರು ಈ ಪ್ರತಿಭೆನ ಹುಡುಕಿ. ಸೊ ಹಾರ್ಡ್ ವರ್ಕರ್ ಗ್ರೂಮರ್ ಸರ್ ಅವರು. ಪ್ರತಿ ಊಟನೇ ಮಾಡಲ್ಲ, ಮಧ್ಯಾಹ್ನ ಗ್ರೂಮಿಂಗ್ ಸ್ಟಾರ್ಟ್ ಮಾಡೋದು. ಬೆಳಿಗ್ಗೆ ಸ್ಟಾರ್ಟ್ ಮಾಡೋ 4 ಗಂಟೆವರೆಗೂ ಮಾಡಲ್ಸ್ನು ಬಿಡಲ್ಲ, ಅವರು ಊಟ ಮಾಡಲ್ಲ, ಅಷ್ಟು ಚೆನ್ನಾಗಿ ಟ್ರೈನಿಂಗ್ ಮಾಡ್ತಾರೆ. ಎಸ್ ಸರ್, ನಮ್ಮ ಅಪರ್ಣ ಅವರಿಗೆ ಗೌರವನ ಅರ್ಪಿಸಬೇಕು. ಅನೀಶ್, ವಿ ರಿಕ್ವೆಸ್ಟ್ ಟು ಜಾಯಿನ್. ನಮ್ಮ ಬನ್ನಿ ಅಮ್ಮ, ಪೇರೆಂಟ್ಸ್ ಬನ್ನಿ. ಅಪರ್ಣ ಪೇರೆಂಟ್ಸ್ ದಯವಿಟ್ಟು ಬರಬೇಕು. ಪೇರೆಂಟ್ಸ್ ದಯವಿಟ್ಟು ಬರಬೇಕು, ವೇದಿಕೆ ಮೇಲೆ ಬರಬೇಕು. ಬನ್ನಿಮ್ಮ, ಪ್ಲೀಸ್ ಬನ್ನಿಮ್ಮ, ಪ್ಲೀಸ್ ಹಾಗೆಲ್ಲ ನಿಂತ್ಕೊಬೇಡ, ಬನ್ನಿ.
ಅನೀಶಾ ಪ್ಲೀಸ್ ನಿಮ್ಮ ಒಂದು ಪ್ರಯತ್ನದ ಮೇರೆಗೆ ನಿಮ್ಮ ಹುಡುಗಿ ಇವತ್ತಿನ ದಿನ ಈ ಸಾಧನೆ ಸಾಧಕಳಾಗಿ ಆ ಸಾಧನೆಗೆ ನಿಮ್ದು ಒಂದು ದೊಡ್ಡ ಕೊಡುಗೆ ಇದೆ, ತುಂಬ ದೊಡ್ಡ ಕೊಡುಗೆ ಇದೆ. ಆ ಹುಡುಗಿ ಸಾಧನೆಗೆ ಅಪ್ಪ ಅಮ್ಮನ ದೊಡ್ಡ ಕೊಡುಗೆ ಇದೆ. ದಯವಿಟ್ಟು ಫಸ್ಟ್ ನೀವು ಮೊದಲು, ಆಮೇಲೆ ನಿಮ್ಮ ಮಗಳು. ಬನ್ನಿಮ್ಮ ಪ್ಲೀಸ್ ಕಮ್. ನನ್ನ ಸಕ್ಸಸ್ ಹಿಂದೆ ಇವರಿಬ್ರು ಬಿಟ್ಟು ಯಾರೂ ಇಲ್ಲ. ಸೂಪರ್ ಸೂಪರ್, ಸೋ ಸ್ವೀಟ್ ಯಾರ್. ನಮ್ಮ ಡ್ಯಾಡಿ ಸಪೋರ್ಟ್ ಮತ್ತೆ ಮಮ್ಮಿ ಕಂಪ್ನಿ ಕೊಡೋರು, ಅಷ್ಟು ಬಿಟ್ಟು ಅವ್ರ ಎಂಕರೇಜ್ಮೆಂಟೇ ನಮ್ಗೆ ಇದ್ದಿದ್ದು. ಸೂಪರ್, ವೆರಿ ಗುಡ್. ಇದೇ ಥ್ಯಾಂಕ್ ರೀತಿ ಯು ಡ್ಯಾಡಿ ಮಮ್ಮಿ. ಇದೇ ರೀತಿ ಇರಲ್ಲಪ್ಪ. ವೆರಿ ನೈಸ್. ಥ್ಯಾಂಕ್ ಯು. ಮುಂದೆ ಬನ್ನಿ ಸ್ವಲ್ಪ ಫೋಟೋಗೆ. ಎಸ್, ಎಷ್ಟು ಪ್ರೀತಿ ತಂದೆ ತಾಯಿ ಮೇಲೆ ಅಂತ ಹೇಳಿದ್ರೆ, ಎಸ್ ಸೂಪರ್ ಸೂಪರ್ ಸೂಪರ್, ಖಂಡಿತ ಸಲ್ಬೇಕದು. ಸೂಪರ್ ಸರ್, ಸೂಪರ್ ಸರ್, ವಾ 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 ವಾಟ್ ಎನ್ ಆನರ್. ನಿಜವಾಗ್ಲೂ ಮಗಳಿಗೆ ಖುಷಿಯಾಗಿರುತ್ತೆ ಸರ್ ಈಗ. ಥ್ಯಾಂಕ್ ಯು ಅಪರ್ಣ. ನಿಮ್ಮ ತಂದೆ ತಾಯಿಗಳು ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ, ನಾನು ಯೋಚನೆ ಮಾಡ್ತಿದ್ದೆ, ಮಗಳು ಧೈರ್ಯವಾಗಿ ಟಿ ಸಿ ತಂದಾಗ ತಂದೆ ರಿಯಾಕ್ಷನ್ ಹೆಂಗಿತ್ತಪ್ಪ ಅಂತ ಹೇಳ್ಬಿಟ್ಟು ಅವರೇ ಟಿ ಸಿ ತೊಗೊಂಬಂದಾಗ. ಸೊ ಒಳ್ಳೆ ಕೆಲಸ ಮಾಡಿದ್ದೀರಾ, ಕನ್ನಡದಲ್ಲಿ ಶಿಕ್ಷಣ ಕೊಡಿಸಿದ, ಥ್ಯಾಂಕ್ ಯು ವೆರಿ ಮಚ್. ಹಾಗೆ ನಮ್ಮ ವಿಕ್ಟ್ರಿ ವಾಸು ಸರ್ಗೆ ಗೌರವವನ್ನು ಅರ್ಪಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಸೊ ವಿಕ್ಟ್ರಿ ವಾಸು ಅವರು ನಮ್ಮ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬಂದಿದ್ದಾರೆ ಸರ್. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಥ್ಯಾಂಕ್ ಯು ಸರ್. ದಯವಿಟ್ಟು ಆಸೀನರಾಗಿ ಅಂತ ಕೇಳ್ಕೊತಾ ಇದ್ದೀನಿ. ಸಿಬಲ್ ಮೇಡಮ್ ಇರ್ಬೋದು ನಮ್ಮ ಜೊತೆ ಇರಿ ಫೋಟೋಗೆ ದಯವಿಟ್ಟು. ಶಾಲ್ ಮೇಡಮ್ ಸೊ ಇನ್ನು ನಿಮ್ಮ ಮುಂದಿನ ಪ್ರಾಜೆಕ್ಟ್ಗಳಲ್ಲಿ ಕೂಡ ಇನ್ನೂ ಯಶಸ್ಸು ಸಿಗಲಿ. ನಿಮ್ಮ ಜೊತೆ ನಮ್ಮಂಥ ಅನೇಕ ಯುವ ಕಲಾವಿದರು ಕೂಡ ಬೆಳೀಲಿ. ನಿಮ್ಮ ಸ್ನೇಹಪರ ವ್ಯಕ್ತಿತ್ವ ಹೀಗೆ ಇರಲಿ ಅಂತ ಕೋರ್ಕೊಳ್ತಾ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಧನ್ಯವಾದಗಳು. ಮತ್ತು ಕಾರ್ಯಕ್ರಮ ಮುಗಿಯೋವರೆಗೂ ಜೊತೆಗಿರಿ ಸಹ ಅಂತ ವಿನಂತಿ ಮಾಡ್ಕೋತಾ ತಮ್ಮನ್ನು ವೇದಿಕೆ ಮುಂಭಾಗ ಅನ್ಯ ಕಾರ್ಯ ನಿಮಿತ್ತ ತೆರಳ್ತಾ ಇರೋದ್ರಿಂದ ಅವ್ರಿಗೆ ಕಾರ್ಯಕ್ರಮದ ಬೀಳ್ಕೊಡ್ತಾ ಇದ್ದೀವಿ. ಧನ್ಯವಾದಗಳು. ಸಿಬಲ್ ನಿಮಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಅನೀಶಾ. ಮೂವಿಂಗ್ ಆನ್. ಸೊ ನೆಕ್ಸ್ಟ್ ಅವರ್ ಟೀಮ್ಸ್ ಆರ್ ರೆಡಿ ಟು ಹಿಟ್ ದ ರ್ಯಾಂಪ್, ರೈಟ್? Okay, so DJ, so music please, and hello, hi, okay, here we go. Our teams please.
round of our Teen South India 2020. Before saying hello, please clap.